ಬಟ್ ಅವರೆಲ್ಲ ಹೇಳ್ತಾರೆ ಇವನು ಸ್ಟ್ರಾಟಜಿ ಮಾಡ್ತಾನೆ, ಅಳ್ತಾನೆ, ಸಿಂಪತಿ ಗಳಿಸ್ತಾನೆ ಅಂತ. ಸಂಗೀತ ಅವ್ರು ಅಂದರೆ ತುಂಬ ಇಷ್ಟ ಆಗ್ತಾರೆ, ಯಾಕಂದ್ರೆ ಆಸ್ ಅ ಫೀಮೇಲ್ ತುಂಬ ಸ್ಟ್ರಾಂಗ್ ಆಗಿ ಆಡ್ತಿದ್ದಾರೆ. ಈಗ ಬಿಗ್ ಬಾಸ್ ಇಲ್ಲ ಅಂದಿದ್ರೆ ಅವ್ನ ಲೈಫೇ ಆ್ಯಕ್ಚುಲಿ ಅವನ ಮನಸ್ಥಿತಿಗೂ ಸ್ವಾಮೀಜಿ ಅವ್ರು ಹೇಳಿದಕ್ಕೂ ಎರಡಕ್ಕೂ ಒಂದಕ್ಕೊಂದು ಅವನಿಗೆ ಮೆಂಟಲಿ ವೀಕ್ ಆಗಿದ್ದಾನೆ. ಸ್ಟ್ರಾಂಗ್ ಆಗಿ ಫೀಲ್ ಇದೆ. ನನಗೆ ಸಂಗೀತ ಅವರೇ ವಿನ್ ಆಗಬೇಕು. ಪ್ರತಾಪ್ 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 ಏನಕ್ಕೆ ಇಷ್ಟ ಮೇಡಮ್? ತುಂಬ ಒಳ್ಳೆ ಹುಡುಗ, ಆ ಥರ ಏನು ಇದು ಮಾಡಲ್ಲ, ನಾಟಕ ಮಾಡಲ್ಲ. ತುಂಬ ಒಳ್ಳೆ ಹುಡುಗ, ಗೆಲ್ಲಬೇಕು ಅವನು. ಮತ್ತು ಹೊರಗಿಂದ ಯಾವುದೂ ಕಾಂಟ್ಯಾಕ್ಟ್ ಇಲ್ದಿರ ಹೇಗೆ ಅಲ್ಲಿ ಅವರು ಸಫರ್ ಮಾಡಿ ಹೆಂಗೆ ಲೈಫ್ ಲೀಡ್ ಮಾಡ್ತಾರೆ 100 ಡೇಸು ಅನ್ನೋದೊಂದು ಕ್ಯೂರಿಯಸ್ ಅಲ್ವಾ ಎಲ್ಲರಿಗೂ. ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಹೆಂಗಿರ್ತಾರೆ ಅಲ್ವಾ, ಅದೊಂದು ಎಮೋಷ್ನಲಿ ಇದಾಗಿರ್ತಾರೆ. ಅದನ್ನೆಲ್ಲ ಮೀರಿ ಬಿಗ್ ಬಾಸಲ್ಲಿ ಹೇಗೆ 3 ಮಂತ್ಸ್ ಅವ್ರು ಸರ್ವೈವ್ ಆಗ್ತಾರೆ ಅನ್ನೋದೇ. ಮತ್ತು ಡಿಫ್ರೆಂಟ್ ಒಪಿನಿಯನು, ಡಿಫ್ರೆಂಟ್ ಇದು ಅವ್ರದ್ದೆಲ್ಲ, ಅದನ್ನೆಲ್ಲ ಹೇಗೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ತಾರೆ. ಅಲ್ಲಿ ಹೊಂದ್ಕೊಳ್ಳೇಬೇಕಲ್ವ, ಕಿತ್ತಾಡ್ತಾರೆ ಹೇಗೆ. ಮ್ಯಾಮ್ ನನಗೆ ತುಂಬ ಇಷ್ಟ ಆಗುತ್ತೆ ಆ ಸೀಸನು. ಬಟ್ ಯಾಕಂದರೆ ನಮಗೆ ಮನೇಲಿ ಹೇಗಿರ್ತೀವಿ ಅಂದಾಗ ನಾವು ಇಂಡಿಪೆಂಡೆಂಟಾಗಿ ಇರೋದಕ್ಕಾಗಲ್ಲ. ಅಲ್ಲೋದಾಗ ಸೊ ಯಾರ ಮೇಲೆ ಡಿಪೆಂಡ್ ಆಗದಲ್ಲ, ಸೊ ಇಂಡಿಪೆಂಡೆಂಟಾಗಿ ಲೀಡ್ ಮಾಡ್ಬೋದು. ಸೊ ನಮಗೆ ನಾವು ಸ್ಟ್ರಾಂಗ್ ಎಷ್ಟು ಅಂತ ಅಲ್ಲೋದಾಗ ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ ತುಂಬ ಕಲಿಸ್ಕೊಡ್ತದೆ. ಸೊ ಬಿಗ್ ಬಾಸ್ ಅನ್ನೋ ತುಂಬ ಇಷ್ಟ ಆಗುತ್ತೆ. ಮೇಡಮ್ ಬಿಗ್ ಬಾಸ್ ಏನಕ್ಕೆ ಇಷ್ಟ ಅಂದರೆ, ಬಿಗ್ ಬಾಸ್ ಅಂದರೆ ಇಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಹೆಂಗಿರುತ್ತೆ ಅಂದರೆ ನಾವು ಕೆಟ್ಟವರು ಅಂತ. ಈಗ ರೋಮ್ ಪ್ರತಾಪೇ ನೋಡಿ ಪಾಪ ಎಷ್ಟು ಕೆಟ್ಟವ್ರು ಮಾಡಿದರು. ಈಗ ಬಿಗ್ ಬಾಸ್ಗೆ ಹೋಗಿದ್ದಕ್ಕೆ ತಾನೆ ಅವ್ನು ಎಷ್ಟು ಒಳ್ಳೆಯವನು, ಅವ್ನ ಮನಸ್ಸಲ್ಲಿ ಒಂದು ಒಳ್ಳೇದಿದೆ ಅಂತ ಗೊತ್ತಾಯಿತು. ಈಗ ಬಿಗ್ ಬಾಸ್ ಇಲ್ಲ ಅಂದಿದ್ರೆ ಅವ್ನ ಲೈಫೇ ಆ್ಯಕ್ಚುಲಿ ಅವ್ನ ಲೈಫೇ ಇಲ್ಲ, ಅವ್ನ ಲೈಫ್ ಎಂಡ್ ಆಗಿರೋದು. ಇವಾಗ ಅವ್ನ ಲೈಫ್ ಬಂದಿದೆ ಬಿಗ್ ಬಾಸಿಂದ. ಜಗಳ ಆಡೋದು ವಿನಯ್ ಮತ್ತು ತುಕಾಲಿ ಎಲ್ಲರೂ ಇಷ್ಟ ಆಗುತ್ತಾರೆ. ಬಿಗ್ ಬಾಸ್ ಇಷ್ಟ ಏನಕ್ಕೆ ಅಂದರೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಕಾಮಿಡಿ ಚೆನ್ನಾಗಿರುತ್ತೆ ಯಾವಾಗಲೂ. ನಮಗೂ ಅದೇ ಕಾಮಿಡಿ ಚೆನ್ನಾಗಿರುತ್ತೆ. ಆದರೆ ನಮ್ಗೇನಪ್ಪ ಅಂದರೆ ತನಿಷಾ ವಿನ್ ಆಗಬೇಕು. ಡೈಲಿ ನೋಡ್ತೀವಿ ಅವ್ರು ಜಗಳ ಆಡೋದು, ಇದು ಮಾಡೋದು ಎಲ್ಲ ನೋಡ್ತೀವಿ. ಸಂಗೀತನೇ ಗೆದಿಯೋದು ಅನಿಸ್ತೈತೆ. ಅವ್ರು ಚೆನ್ನಾಗಿ ಆಡ್ತಾರೆ ಸಂಗೀತ. ಸೊ ಇನ್ನು ವಿನಯ್ ಅವ್ರನ್ನ ಯಾವಾಗಲೂ ಆನೆ ಆನೆ ಅಂತಿರ್ತಾರಲ್ಲ, ಸೊ ಆನೆ ಅವರಾದರೆ ಮಾವುತ ಯಾರಿಗೆ ಕೊಡ್ಬೋದು ನೀವೆಲ್ಲ ಸೇರಿ? ಪ್ರತಾಪ್ಗೆ ಕೊಡಬೇಕು ಅಂತ ನನಗನ್ಸುತ್ತೆ. ಯಾ ಮ್ಯಾಮ್ ಅವ್ರು ಮಾವುತ ಆಗಿರ್ಬೋದು, ಯಾಕಂದರೆ ವಿನಯ್ ಅವ್ರು ಕೂಡ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಬಟ್ ಅವ್ರು ತುಂಬ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ, ಹೌದು. ಬಟ್ ತುಂಬ ಸೇಫಾಗೂ ಆಡ್ತಾ ಇದ್ದಾರೆ ಮ್ಯಾಮ್ ಅವ್ರು. ಯಾಕಂದರೆ ಅವರು ಒಂದು ಗ್ರೂಪ್ ಮಾಡ್ಕೊಂಡಿದ್ರು. ಆಸ್ ಎ ಅಮೃತ ಅವ್ರಾಗಿರ್ಬೋದು, ಸ್ನೇಹಿತ ಆಗಿರ್ಬೋದು, ಮೈಕಲ್ ಆಗಿರ್ಬೋದು. ಅವ್ರು ಸ್ವಲ್ಪ ಗ್ರೂಪ್ ಇಟ್ಕೊಂಡು ಆಡ್ತಾಯಿದ್ರು. ಇವಾಗ ಅಲೋನ್ ಆಗಿದ್ದಾರೆ, ಅಮೃತ ಇದ್ದಾರೆ. ಬಟ್ ವಿನಯ್ ಅವ್ರು ಗೆಲ್ಲಬಹುದು ಚಾನ್ಸಸ್ ಇದೆ. ಬಟ್ ವಿನಯ್ ಅವ್ರಿಗಿಂತ ಲೈಕ್ ಸಂಗೀತ ಅವ್ರಿಗೆ ಗೆದ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್. ಮೇನ ಕಾರ್ತಿಕ್ಕು ಅವ್ರಿಗೂ ಚೆನ್ನಾಗೈತೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತೆ. ರೋಮ್ ಪ್ರತಾಪ್ ಮೇಡಮ್. ತನುಷಾ ಏನಕ್ಕೆ ಮೇಡಮ್? ಅವಳೊಂದು ಸ್ವಲ್ಪ ಜೋರು ಮಾತಾಡ್ತಾಳೆ. ಯಾರು ಅಂದರೆ ವರ್ತೂರು. ಏನಕ್ಕೆ ಸರ್? ಅವ್ರು ಸರಿ ಸಾಟಿ ಎಲ್ಲದಕ್ಕೂ ಹಳ್ಳಿಕಾರಲ್ವಾ, ಅದಕ್ಕೇನೆ. ವರ್ತೂರ್. ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಮೇಡಮ್? ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಬಂದು ಸಂಗೀತ ಮತ್ತು ಪ್ರತಾಪ್. ಯಾಕಂದರೆ ಒರಿಜಿನಲ್ ಆಗಿ ಆಡ್ತಿದ್ದಾರೆ, ಏನಿದೆ ಅವ್ರದ್ದು ಏನಿದೆ ಅದು ಒರಿಜಿನಲ್ ಆಗಿ ತೋರಿಸ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಚೆನ್ನಾಗಿ ಆಡ್ತಾ ಇದ್ದಾಳೆ ಸಂಗೀತ. ಮತ್ತು ಪ್ರತಾಪು ಅಷ್ಟೇ, ಏನು ಅವನ ಮನೇಲಿ ಹೇಗಿರ್ತಾನೋ ಹಾಗೆ ಇರ್ತಾನೆ, ಹಳ್ಳಿ ಕಡೆ ಹೇಗಿರ್ತಾನೋ ಹಾಗೆ ಇರ್ತಾನೆ ಅಂತ ಅನಿಸ್ತಿದೆ. ಹಾಗಾಗಿ ಇಬ್ಬರಲ್ಲಿ ಫಸ್ಟ್ ಸಂಗೀತ, ಸೆಕೆಂಡ್ ಪ್ರತಾಪ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಪ್ರತಾಪು ಏನಕ್ಕೆ ಅಂದರೆ ಅವನು ಫಸ್ಟಿಂದನೂ ಒಂದೇ ಥರ ಆಡ್ಕೊಂಬಂದಿದ್ದಾನೆ. ಬಟ್ ಅವರೆಲ್ಲ ಹೇಳ್ತಾರೆ ಇವನು ಸ್ಟ್ರಾಟಜಿ ಮಾಡ್ತಾನೆ, ಅಳ್ತಾನೆ, ಸಿಂಪತಿ ಗಳಿಸ್ತಾನೆ ಅಂತ. ಬಟ್ ಅವರಿಗೂ ಅವ್ರ ತಂದೆ ತಾಯಿಯಿಂದ ದೂರ ಇದ್ದಾಗ ಆ ಫೀಲಿಂಗ್ ಏನು ಅಂತ ಅರ್ಥ ಆಗುತ್ತೆ ಹೇಳೋರಿಗೆ ಅಂತ. ನಮಗೂ ಅಷ್ಟೇ ಪ್ರತಾಪ ಮತ್ತು ಸಂಗೀತ ಇಷ್ಟ ಆಗ್ತಾರೆ. ಮ್ಯಾಮ್ ನನಗೆ ಸಂಗೀತ ಅವ್ರು ಅಂದರೆ ತುಂಬ ಇಷ್ಟ ಆಗ್ತಾರೆ. ಯಾಕಂದರೆ ಆಸ್ ಅ ಫೀಮೇಲ್ ತುಂಬ ಸ್ಟ್ರಾಂಗ್ ಆಗಿ ಆಡ್ತಿದ್ದಾರೆ, ಯಾರ ಮೇಲೂ ಡಿಪೆಂಡ್ ಆಗ್ತಿಲ್ಲ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಸಂಗೀತ ಅವ್ರು ವಿನ್ ಆಗಬೇಕು ಅಂತ ಇಷ್ಟ ಮ್ಯಾಮ್. ಫೇವ್ರೇಟ್ ಕಂಟೆಸ್ಟೆಂಟೇ ತನಿಷಾ. ಅವರು ಒಂಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದರಿಂದ ನಮ್ಗೆ ಅವ್ರ ಕಂಡ್ರೆ ಇಷ್ಟ. ನಮಗೆ ವರ್ತೂರು ನೋಡೋಕ್ಕೆ ರೈತನ ಮಗ, ಅದಕ್ಕೋಸ್ಕರ. ನನಗೆ ತುಕಾಲಿ. ರೋಮ್ ಪ್ರತಾಪ್ ಮೇಡಮ್. ಸೊ ಇನ್ನು ಪ್ರತಾಪ್ ಅವ್ರ ಬಗ್ಗೆ ಬರೋದಾದ್ರೆ ಆಚೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಎಲ್ಲರೂ ಒಂದು ಮಾತು ಹೇಳ್ತಾರೆ. ಒಂಥರ ಇದ್ದಂಗೆ ಇನ್ನೊಂದು ಥರ ಇಲ್ಲ. ಒಂದು ವಾರ ಈ ರೀತಿ ಇರ್ತಾರೆ, ಇನ್ನೊಂದು ವಾರ ಡಿಫ್ರೆಂಟ್ ಆಗಿರ್ತಾರೆ. ಇನ್ನು ಹಾಸ್ಪಿಟಲಿಂದ ಹೋಗಿ ಬಂದ ಮೇಲಂತೂ ಫುಲ್ಲು ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾರೆ. ನಿಮಗೆಲ್ಲ ಆ ರೀತಿ ಅನಿಸಿದ್ಯಾ? ಸಿಚುವೇಶನ್ ಹೆಂಗಿರುತ್ತೋ ಪಾಪ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಅವನ ಮನಸ್ಥಿತಿಗೂ ಸ್ವಾಮೀಜಿ ಅವ್ರು ಹೇಳಿದಕ್ಕೂ ಎರಡಕ್ಕೂ ಒಂದಕ್ಕೊಂದು ಅವನಿಗೆ ಮೆಂಟಲಿ ವೀಕ್ ಆಗಿದ್ದಾನೆ ಅವನು. ಈಗ ಅಲ್ಲಿಗೆ ಹೋಗಿ ಬಂದಮೇಲೆ ಪುಷ್ ಮಾಡಿರ್ಬೋದು ಅವರು, ಹಾಗಾಗಿ ಇವಾಗ ಚೇಂಜ್ ಆಗಿರ್ಬೋದು. ಇಲ್ಲ, ಅವ್ನು ದೇವಸ್ಥಾನಕ್ಕೆ ಹೋಗಿ ಬಂದರು, ಎಲ್ಲೇ ಹೊರಗೆ ಹೋಗಿ ಬಂದ್ರೂ ಅವನು ಒಂದೇ ಥರ ಆಡ್ತಿದ್ದಾನೆ ಅಂತ ನನಗನ್ನಿಸಿದೆ. ಮೇ ಬಿ ಅವನೇ ಸೆಕೆಂಡ್ ಟಾಪರ್ ಆಗಿರ್ತಾನೆ. ಫಸ್ಟ್ ಬಂದು ಸಂಗೀತ ಫಸ್ಟ್ ಟಾಪರ್ ಆಗಿರ್ತಾಳೆ. ಇಲ್ಲ ಮ್ಯಾಮ್, ಯಾಕಂದರೆ ನಾವು ಆಚೆ ಇದ್ದಾಗೂ ಅಷ್ಟೇ. ಇವಾಗ ನಾವು ನಮ್ಮ ಜೊತೆ ಇವಾಗ ನಮ್ಮ ಪೇರೆಂಟ್ಸ್ ಹತ್ರ ನಾವು ಇವತ್ತು ರಿಯಾಕ್ಟ್ ಮಾಡೋದೇ ಬೇರೆ ರೀತಿ, ಮುಂದೆ ಬೇರೆ ಸಿಚುವೇಶನ್ ಬಂದಾಗ ರಿಯಾಕ್ಟ್ ಮಾಡೋದೇ ನಾವು ಬೇರೆ ರೀತಿ. ಆ್ಯಸ್ ನಮ್ಮ ಪೇರೆಂಟ್ಸ್ ಹತ್ರನೇ ನಾವು ಒಂದೇ ರೀತಿ ಇರೋಕ್ಕಾಗಲ್ಲ ಅಂದಮೇಲೆ
ಯಾರು ಗೊತ್ತಿಲ್ದಿರೋಂಥ ವ್ಯಕ್ತಿಗಳ ಜೊತೆ ನಾವು ಪ್ರತಿದಿನ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಸೊ ಆ ಸಿಚುವೇಶನಲ್ಲಿ ಅವ್ರಿಗೆ ಹೇಗೆ ಮಾತಾಡಬೇಕು ಅನಿಸುತ್ತೆ, ಹೇಗೆ ಆಡಬೇಕು ಅಂತ ಅವ್ರಿಗೆ ಅನಿಸುತ್ತೆ, ಹಾಗೆ ಆಡಲೇಬೇಕಾಗುತ್ತೆ. ಸೊ ಆ ಥರ ಏನೂ ಅನಿಸೋದಿಲ್ಲ ಮ್ಯಾಮ್. ನಮಗೇನು ಆ ಥರ ಏನು ಅನ್ನಿಸ್ತಾ ಇಲ್ಲ. ಅವ್ರು ಹೆಂಗವ್ರು ಹಂಗೆ ಅವರೇ ಒಂದು ಸ್ವಲ್ಪ ಚೇಂಜ್ ಆಗೋರು ಒಟ್ಟಿನಲ್ಲಿ. ಮೇಡಮ್ ಅದು ನಾಟಕ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಅವನು ಅವರ ಅಪ್ಪ ಅಮ್ಮನ ಸ್ವಲ್ಪ ನೋಡೋಗಂಟ ಅವನಿಗೆ ಸ್ವಲ್ಪ ಏನೋ ಮನಸ್ಸಲ್ಲಿ ಸ್ವಲ್ಪ ಭಯ ಇತ್ತು. ಅವ್ರ ಅಪ್ಪ ಅಮ್ಮ ಅವ್ರ ಜೊತೆಗೆ ಅವರೇ ಅಂತ ಗೊತ್ತಾಯ್ತಲ್ಲ, ಅದರಿಂದ ಅವ್ನು ಆಟ ಶುರು ಮಾಡೋನೆ ಅನ್ಬೋದು. ಹೊರ್ಗಡೆ ಹೋಗಿ ಬಂದವನೇ ಆ ಥರ ಏನಿಲ್ಲ. ಸ್ವಲ್ಪ ಜನಕ್ಕೆ ಇನ್ನೂ ಗೊತ್ತಿಲ್ಲ ಅವನ ಬಗ್ಗೆ, ಗೊತ್ತಾಗುತ್ತೆ ಮೇಡಮ್. ವಿನ್ ಆಗ್ತಾನಲ್ಲ ಗೊತ್ತಾಗುತ್ತೆ. ಅವರು ಅವ್ರ ಬಗ್ಗೆನೇ ಹುಡುಗ ಇದು ಮಾಡ್ಕೊತದೆ. ಅವು ಆ ಥರ ಇರಬಾರ್ದು. ಆಟಕ್ಕೆ ಹೋದ್ಮೇಲೆ ಎಲ್ಲರ ಜೊತೆ ಬೆರ್ಕೊಂಡು ಆಡಬೇಕು. ಆಟ ಬಂದಾಗ ಆಡಬೇಕು, ಇದಾದಾಗ ಸುಮ್ಮನೆ ಇರಬೇಕು. ಆ ಥರ ಇರಲ್ಲ ಹುಡುಗ. ಆಟ ಬಂದಾಗ ಇದು ಮಾಡೋದು, ಇದಂದರೆ ಸೈಲೆಂಟ್ ಆಗ್ಬಿಡ್ತಾರೆ. ಅದು ತುಂಬ ಒಳ್ಳೆ ಹುಡುಗ. ಆ ಥರ ಏನು ಇದು ಮಾಡಲ್ಲ, ನಾಟಕ ಮಾಡಲ್ಲ. ತುಂಬ ಒಳ್ಳೆ ಹುಡುಗ, ಗೆಲ್ಲಬೇಕು ಅವನು. ಸೊ ಇನ್ನು ಟಿಕೆಟು ಫಿನಾಲೆ ಅಂತ ನಡೀತಿದೆ ಅಲ್ವಾ? ಸೊ ನಿಮ್ಮ ಪ್ರಕಾರ ಯಾರಿಗೆ ಸಿಗಬೇಕು, ಯಾರು ವಿನ್ ಆಗಬೇಕು? ನನ್ನ ಪ್ರಕಾರ ಪ್ರತಾಪ್ ಮತ್ತು ಸಂಗೀತಂಗೆ ಸಿಗಬೇಕು. ಅದು ಬಿಟ್ಟರೆ ವರ್ತೂರು ಅವರಿಗೆ ಸಿಗಬೇಕು ಅಂತ ಅನ್ಕೊಂತೀನಿ. ಪ್ರಕಾಶ್ ಅವರು ಸೇರಬೇಕಪ್ಪ, ಸಿಗಬೇಕು ಅವರಿಗೆ. ಮತ್ತು ವರ್ತೂರು ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು, ವರ್ತೂರ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಪ್ರತಾಪ್ ವರ್ತೂರ್ಗೆ ಇಬ್ಬರಿಗೂ ಸಿಕ್ಕಿದ್ರು ಮೇ ಬಿ ವರ್ತೂರ್ ಅವ್ರಿಗೆ ಸಿಗ್ಬೋದು, ಬಟ್ ಪ್ರತಾಪ್ ಇವಾಗ ಮುಂದೆ ಇದ್ದಾರೆ. ಮೇಡಮ್ ಅವನಿಗೆ ಸಿಗ್ಬೋದು, 90% ಅವನಿಗೆ ಇದೆ. ಮತ್ತು ಸಂಗೀತಂಗೂ ಹಂಗೆ ಇದೆ ಫ್ಯಾನ್ ಬರ್ಡ್ಸ್. ಸಂಗೀತ ಆ್ಯಂಡ್ ಪ್ರತಾಪ್ ಇಬ್ಬರಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ನೋಟೆ ಅಂತೂ ಪ್ರತಾಪ್ಗೆ. ಕಾರ್ತಿಕ್ ಸಿಗ್ಬೋದು ಅಂತ. ಅವ್ನು ಚೆನ್ನಾಗೆಲ್ಲ ಆಟ ಆಡ್ತಾನೆ. ನನ್ನ ಪ್ರಕಾರ ವರ್ತೂರವ್ರಿಗೆ ಸಿಗ್ಬೋದು. ಅದು ಬಿಟ್ಟರೆ ಕಾರ್ತಿಕ್, ಸಂಗೀತ ಅವರಿಬ್ರಿಗೂ ಚಾನ್ಸಸ್ ಇದೆ ಮ್ಯಾಮ್. ಯಾರು ವಿನ್ ಆಗಬೇಕು? ಪ್ರತಾಪ್ ಪ್ರತಾಪವೇ ಪ್ರತಾಪ್ ಇನ್ನು ಪ್ರತಾಪ್ ಆಗಬೇಕು ಅಂತ. ನನ್ನ ಪ್ರಕಾರ ತನಿಷಾ ವಿನ್ ವರ್ತೂರು. ನನಗೆ ಸ್ಟ್ರಾಂಗಾಗಿ ಫೀಲ್ ಇದೆ, ನನಗೆ ಸಂಗೀತ ಅವರೇ ವಿನ್ ಆಗಬೇಕು, ಸಂಗೀತ ಅವರೇ ವಿನ್ ಆಗಲಿ ಅಂತ. ಈವನ್ ಕಾರ್ತಿಕ್ ಅವರು ವಿನ್ ಆಗಬೇಕು ಅಂತ ಚಾನ್ಸಸ್ ಇದೆ. ಬಟ್ ಕಂಪೇರ್ ಮಾಡಿದ್ರೆ ಅವರಿಬ್ಬರಲ್ಲಿ ಸಂಗೀತ ಅವರು ತುಂಬ ಸಂಗೀತನೇ